ಮೂವಿ ಓಪನಿಂಗ್ ಸೀನ್ ನಲ್ಲೇ ನಮ್ಗೆ 7 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಅವ್ರ ಹೆಸರೇ ಹೇಲಿ, ಗ್ರಾಂಟ್, ಪ್ಯಾಕ್ಸ್ಟನ್ ಮತ್ತೆ ಎಲಿಸ್, ಲೂಕಸ್, ಪೇಜ್, ಮ್ಯಾಡ್ಲಿನ್. ಇವತ್ತು ಎಲಿಸ್ ನ ಬರ್ತಡೇ ಇರುತ್ತೆ. ಎಲಿಸ್ ನ ಬರ್ತಡೇ ನ ಸೆಲೆಬ್ರೇಟ್ ಮಾಡೋಕೋಸ್ಕರ ಒಂದು ಕ್ಯಾಟ್ ಸ್ಕಿಲ್ ಮೆನ್ಷನ್ ಅಲ್ಲಿ ಒಂದು ಹೌಸ್ ನ ರೆಂಟ್ ತಗೊಂಡಿರ್ತಾರೆ. ಹೇಗೆ ಇವರು ಚಿಕ್ಕ ಪುಟ್ಟ ಗೇಮ್ ಮಾಡ್ಕೊಂಡು ಬರ್ತಡೇ ಪಾರ್ಟಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಗ್ರಾಂಟ್ ಮತ್ತೆ ಎಲಿ ಇಬ್ರು ಲವರ್ಸ್ ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಆದ್ರೆ ಈಗ ಅವ್ರದ್ದು ರೀಸೆಂಟ್ ಆಗಿ ಬ್ರೇಕಪ್ ಆಗಿರುತ್ತೆ. ಮತ್ತೆ ಇವ್ರು ತಂದಿರೋ ಡ್ರಿಂಕ್ಸ್ ಕೂಡ ಖಾಲಿ ಆಗಿರುತ್ತೆ. ಆಗ ಪ್ಯಾಕ್ಸ್ಟನ್ ಹೇಳ್ತಾನೆ, ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲಾರ ಅಂತ ಡ್ರಿಂಕ್ಸ್ ಇದ್ದೇ ಇರುತ್ತೆ, ಬನ್ನಿ ಹುಡ್ಕಾನ ಅಂತ. ಅದೇ ರೀತಿ ಎಲ್ಲ ಕೂಡ ಡ್ರಿಂಕ್ಸ್ ನ ಹುಡುಕ್ತಾ ಇರ್ತಾರೆ. ಹುಡುಕ್ತಾ ಅವ್ರಿಗೆ ಒಂದು ಡೋರ್ ಸಿಗುತ್ತೆ. ಆ ಡೋರ್ ಮೇಲೆ ಕೀಪ್ ಔಟ್ ಅಂತ ಇರುತ್ತೆ. ಹಾಗಂತ ಇವ್ರು ಸುಮ್ನೆ ಇರ್ತಾರ, ಒಳಗಡೆ ಹೋಗ್ತಾರೆ. ಅದೇ ರೀತಿ ಆ ಡೋರ್ ನ ಓಪನ್ ಮಾಡಿ ಅದ್ರೊಳಗಡೆ ಹೋಗ್ತಾರೆ. ಅಲ್ಲಿ ಹೋಗಿ ಹುಡುಕ್ತಿರ್ಬೇಕಾದ್ರೆ ಪ್ಯಾಕ್ಸ್ಟನ್ ಗೆ ಒಂದು ಬಾಕ್ಸ್ ಸಿಗುತ್ತೆ. ಅದ್ರ ಒಳಗಡೆ ಟ್ಯಾರೋ ಕಾರ್ಡ್ಸ್ ಇರುತ್ತೆ. ಎಲಿ ಇದನ್ನ ನೋಡಿ, ಇದರಿಂದ ನಾವು ನಮ್ಮ ಭವಿಷ್ಯವಾಣಿನ ತಿಳ್ಕೊಬಹುದು ಅಂತ ಹೇಳ್ತಾಳೆ. ಆಗ ಎಲಿಸ್, ಹೌದಾ, ಹಾಗಿದ್ರೆ ನೀನು ನಮಗೋಸ್ಕರ ಈ ಟ್ಯಾರೋ ಕಾರ್ಡ್ ನ ಒಂದ್ಸಲಿ ರೀಡ್ ಮಾಡು ಅಂತ ಹೇಳ್ತಾಳೆ. ಆಕ್ಚುಲಿ ಎಲಿಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ಬರುತ್ತೆ. ಎಲಿ ಹೇಳ್ತಾಳೆ, ನಾವು ಇನ್ನೊಬ್ರು ಟ್ಯಾರೋ ಕಾರ್ಡ್ ನ ಯೂಸ್ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇವರೆಲ್ಲ ಬರ್ತಡೇ ಎಂಜಾಯ್ಮೆಂಟ್ ಮೂಡ್ ಅಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲಾರು ಎಲಿನ ರಿಕ್ವೆಸ್ಟ್ ಮಾಡ್ತಾರೆ ಆ ಟ್ಯಾರೋ ಕಾರ್ಡ್ ನ ರೀಡಿಂಗ್ ಮಾಡೋಕೆ. ಎಲಿ ಕೂಡ ಒಪ್ಕೋತಾಳೆ. ಆದ್ರೆ ಇವ್ರಿಗೆ ಗೊತ್ತಿರಲ್ಲ ಈ ಗೇಮ್ ಇಂದ ಇವ್ರ ಪ್ರಾಣನೇ ಹೋಗುತ್ತೆ ಅಂತ. ಮತ್ತೆ ಈಗ ಇವರೆಲ್ಲ ಟ್ಯಾರೋ ಕಾರ್ಡ್ ನ ರೀಡ್ ಮಾಡೋಕೋಸ್ಕರ ಕೂತ್ಕೋತಾರೆ. ಫಸ್ಟ್ ಎಲಿಸ್ ಬರ್ತಾಳೆ, ಅವಳ ಕಾರ್ಡು ದ ಹೈ ಪ್ರಿಸ್ಟೆಸ್ ಬರುತ್ತೆ. ನೆಕ್ಸ್ಟ್ ಮ್ಯಾಡ್ಲಿನ್ ಬರ್ತಾಳೆ, ಅವಳ ಕಾರ್ಡು ದ ಹ್ಯಾಂಗ್ಡ್ ಮ್ಯಾನ್ ಬರುತ್ತೆ. ಇದಾದ್ಮೇಲೆ ಪೇಜ್ ಬರ್ತಾಳೆ, ಪೇಜ್ ಕಾರ್ಡು ದ ಮ್ಯೂಜಿಷಿಯನ್ ಬರುತ್ತೆ. ನೆಕ್ಸ್ಟ್ ಪ್ಯಾಕ್ಸ್ಟನ್ ಬರ್ತಾನೆ, ಅವನ್ ಕಾರ್ಡು ದ ಫೋಲ್ ಬರುತ್ತೆ. ನೆಕ್ಸ್ಟ್ ಲೂಕಸ್ ಬರ್ತಾನೆ, ಅವನ್ ಕಾರ್ಡು ದ ಹಮೀಡ್ ಬರುತ್ತೆ. ಇಲ್ಲಿ ಇವರೆಲ್ಲಾರ ಕಾರ್ಡ್ ರೀಡ್ ಮಾಡೋ ಜೊತೆಗೆ ಇವ್ರ ಫ್ಯೂಚರ್ ಅಲ್ಲಿ ಹೇಗ್ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ಕೂಡ ಹೇಳಿರ್ತಾಳೆ. ಗ್ರ್ಯಾಂಡ್ ಕೂಡ ಟ್ಯಾರೋ ರೀಡಿಂಗ್ ನೋಡೋಣ ಅಂತ ಬಂದ್ ಕೂತ್ಕೋತಾನೆ. ಆದ್ರೆ ಗ್ರ್ಯಾಂಡ್ ಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ಸುಮ್ನೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಬಂದ್ ಕೂತ್ಕೋತಾನೆ ಅಷ್ಟೇ. ಆಗ ಗ್ರ್ಯಾಂಡ್ ಕಾರ್ಡ್ ಬರುತ್ತೆ, ದ ಡೆವಿಲ್. ಇದಾದ್ಮೇಲೆ ಹೇಳಿ ಹೇಳ್ತಾಳೆ, ನೀನ್ ಆದಷ್ಟು ಬೇಗ ಒಂದು ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿನ ಕಳ್ಕೊತೀಯ, ಮತ್ತೆ ಮುಂದಕ್ಕೆ ನೀನು ತುಂಬಾ ಸ್ಯಾಕ್ರಿಫೈಸ್ ನ ಮಾಡ್ಬೇಕಾಗುತ್ತೆ ಅಂತ. ಇದನ್ನ ಕೇಳಿ ಗ್ರ್ಯಾಂಡ್ ಹೇಳ್ತಾನೆ, ನಿನಗೆ ನಮ್ಮ ಎಲ್ಲರ ಲೈಫ್ ಹೇಗ್ ನಡೀತೈತೆ ಅಂತ ಗೊತ್ತು, ಹಾಗಾಗಿ ನೀನ್ ಏನೋ ಸುಮ್ನೆ ಹೇಳ್ತಾ ಇದೀಯಾ. ನಿನ್ಗೇನಾರ ಅಷ್ಟೊಂದು ಭವಿಷ್ಯ ನೋಡೋ ಇಂಟ್ರೆಸ್ಟ್ ಇದ್ರೆ ನಿನ್ ಭವಿಷ್ಯನ ಒಂದ್ಸಲಿ ನೋಡ್ಕೊ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿ ಎಲಿಗೆ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಅವಳು ಕೂಡ ಅವಳ ಭವಿಷ್ಯನ ನೋಡ್ತಾಳೆ. ಅದರಲ್ಲಿ ಅವಳ ಕಾರ್ಡ್ ಬರುತ್ತೆ, ಡೆತ್ ಕಾರ್ಡ್. ಇದ್ರ ನಾಳೆಗೆ ಇವರೆಲ್ಲ ವಾಪಸ್ ಹೋಗೋಕೆ ಕಾರ್ಗೆ ಲಗೇಜ್ ಪ್ಯಾಕ್ ಮಾಡ್ಕೋತಾ ಇರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಪ್ಯಾಕ್ಸ್ಟನ್ ಗೆ ಮರ್ಡರ್ ಮಿಸ್ಟ್ರಿ ಪಾಡ್ಕಾಸ್ಟ್ ಅಂದ್ರೆ ತುಂಬಾ ಇಷ್ಟ ಅಂತ. ಹೀಗೆ ಇವರು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಫಿಲ್ ಮಾಡ್ಕೋತಿರ್ಬೇಕಾದ್ರೆ ಪಕ್ಕದಲ್ಲಿ ಇದ್ದ ಒಂದು ಶಾಪ್ ಅಲ್ಲಿ ಲೂಕಸ್ ಗೆ ಒಂದು ಲಕ್ಕಿ ಕಾರ್ಡ್ ಅಲ್ಲಿ $700 ವಿನ್ ಆಗ್ಬಿಟ್ಟಿರ್ತಾನೆ. ಇದು ನೋಡಿ ಅವನ್ಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಒಂದು ಡೌಟ್ ಬರುತ್ತೆ, ನಿನ್ನೆ ತಾನೇ ಇಲ್ಲಿ ಟ್ಯಾರೋ ರೀಡಿಂಗ್ ಅಲ್ಲಿ ಲೂಕಸ್ ಗೆ ಸ್ವಲ್ಪ ದಿನದಲ್ಲಿ ಫಿನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿರ್ತಾಳೆ. ಅದೇ ರೀತಿ ಕೂಡ ನಿಜ ಆಗಿರುತ್ತೆ. ಎಲ್ಲೋ ಅಂತ ಟ್ಯಾರೋ ಕಾರ್ಡ್ ಅಲ್ಲಿ ಹೇಳಿರೋ ಎಲ್ಲಾ ಮಾತುಗಳು ನಿಜ ಆಗ್ತಾ ಇರುತ್ತೆ. ಆದ್ರೆ ಇವರು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಾಗೆ ಇವರೆಲ್ಲ ಇವ್ರ ಮನೆಗೆ ವಾಪಸ್ ಹೋಗ್ತಾರೆ. ಅವತ್ತಿನ ರಾತ್ರಿ ಎಲಿಸ್ ಮತ್ತೆ ಪೇಜ್ ಮಾತಾಡ್ತಿರ್ಬೇಕಾದ್ರೆ ಎಲಿಸ್ ಮನೆಯಲ್ಲಿ ಏನೋ ಒಂಥರ ವಿಚಿತ್ರವಾಗಿ ಶಬ್ದ ಆಗುತ್ತೆ. ಎಲಿಸ್ ಕೂಡ ಎದ್ದು ಏನಂತ ಹೋಗಿ ನೋಡೋಣ ಅಂತ ಹೋಗ್ತಾಳೆ. ಆಗ ಅವಳಿಗೆ ಅವಳ ಮನೆ ಎಟಿಕ್ ಮೇಲೆ ಏನೋ ಒಂಥರ ಶಬ್ದ ಬಂದಂಗ ಆಗುತ್ತೆ. ಇವಳು ಕೂಡ ಎಟಿಕ್ ಮೇಲೆ ಹತ್ತಿ ಹೋಗಿ ನೋಡಿದಾಗ ಇವಳಿಗೆ ಇವಳು ಕಾರ್ಡ್ ಹೈ ಪ್ರಿಸ್ಟೆಡ್ ಸಿಗುತ್ತೆ. ಆಗ ಅಲ್ಲಿಗೆ ಒಂದು ನಿಜವಾದ ಹೈ ಪ್ರಿಸ್ಟೆಡ್ ಬಂದು ಇವಳನ್ನ ಆ ಎಟಿಕ್ ಮೇಲಿಂದ ಕೆಳಗಡೆ ಬೀಳ್ಸಿ ಆ ಎಟಿಕ್ ಮೇಲೆ ಹತ್ತೋ ಏಣಿನ ತಗೊಂಡು ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಅಲ್ಲೇ ಸಾಯಿಸ್ಬಿಡುತ್ತೆ. ಮತ್ತೆ ಇದ್ರ ನಾಳೆಗೆ ಎಲಿಸ್ ಸತ್ತೋಗಿರೋ ವಿಷಯ ಈ ಎಲ್ಲಾ ಫ್ರೆಂಡ್ಸ್ಗೂ ಗೊತ್ತಾಗುತ್ತೆ. ಮತ್ತೆ ಅವರೆಲ್ಲ ತುಂಬಾ ಬೇಜಾರಾಗ್ತಾರೆ. ಹಾಗೆ ಇದೊಂದು ಆಕ್ಸಿಡೆಂಟ್ ಅನ್ಕೊಂಡು ಸುಮ್ನಾಗ್ತಾರೆ. ಪೇಜ್ ಗೆ ಎಲಿಸ್ ಅವನ ನೋಡಿ ತುಂಬಾ ಎದುರುಕೊಂಡ್ಬಿಟ್ಟಿರ್ತಾಳೆ. ಹಾಗಾಗಿ ಎಲಿ ಇವತ್ತಿನ ರಾತ್ರಿ ಪೇಜ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಹಾಗೆ ಎಲ್ಲರೂ ವಾಪಸ್ ಮನೆಗೆ ಹೋಗ್ತಾರೆ. ಆದ್ರೆ ಎಲಿ ಪೇಜ್ ನ ನೋಡ್ಕೊಳ್ಳೋಕೋಸ್ಕರ ಅವಳ ಮನೇಲಿ ಇರ್ತಾಳೆ. ಈ ಕಡೆ ಲೂಕಾಸ್ ಮ್ಯಾಡ್ಲಿನ್ ನ ಮನೆಗೆ ಡ್ರಾಪ್ ಮಾಡಿ ಅವನ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೆ. ಮತ್ತೆ ಪೇಜ್ ಗೆ ಕನ್ಸಲ್ಲಿ ಒಂದು ಡೆವಿಲ್ ನ ನೋಡಿ ಸಡನ್ ಆಗಿ ಎಚ್ಚರಿಕೆ ಆಗ್ಬಿಡುತ್ತೆ. ಆಗ ಎಲಿ ಅವಳನ್ನ ಸಮಾಧಾನ ಮಾಡಿ ಎಲಿ ಲೈಫ್ ಅಲ್ಲಿ ಒಂದು ಇನ್ಸಿಡೆಂಟ್ ನ ಪೇಜ್ ಗೆ ಹೇಳ್ತಾಳೆ. ನಾ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ ತಾಯಿ ಆರೋಗ್ಯ ತುಂಬಾನೇ ಹಾಳಾಗ್ಬಿಟ್ಟಿತ್ತು. ನಮ್ ತಂದೆ ಕೂಡ ನಮ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಅವಾಗ ನಾನು ಈ ಟ್ಯಾರೋ ರೀಡಿಂಗ್ ನ ಕಲ್ತಿದ್ದು. ಆಗ ನಾನು ಪ್ರತಿ ಸಲ ಕೂಡ ನಮ್ ತಾಯಿ ಟ್ಯಾರೋ ರೀಡಿಂಗ್ ಮಾಡಿದಾಗ ನಮ್ ತಾಯಿ ಕಾರ್ಡ್ ಯಾವಾಗ್ಲೂ ಡೆತ್ತೇ ಬರ್ತಿತ್ತು. ನಮ್ ಪ್ರತಿ ಸಲ ನೋಡಿದಾಗ್ಲೂ ನಮ್ ತಾಯಿ ಕಾರ್ಡ್ ಬರೀ ಡೆತ್ತೇ ಬರ್ತಿತ್ತು. ಅದೇ ರೀತಿ ನಮ್ ತಾಯಿ ಕೂಡ ಡೆತ್ ಆದ್ರು. ನಾನು ಅವ್ರನ್ನ ಕಾಪಾಡೋಕೋಸ್ಕರ ಏನು ಮಾಡಕ್ ಆಗ್ಲಿಲ್ಲ, ಬರೀ ಅವ್ರು ಸಾಯೋದನ್ನ ನೋಡ್ತಿದ್ದೆ ಅಷ್ಟೇ ಅಂತ ಪೇಜ್ಗೆ ಹೇಳ್ತಾ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಲೂಕಸ್ ಕೂಡ ಮೆಟ್ರೋ
ಸ್ಟೇಷನ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇವಂಗೂ ಕೂಡ ಒಂಥರ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಏನಂತ ಲೂಕಸ್ ಕೂಡ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಇವನ್ಗೆ ಇವ್ ಮೇಲೆ ಹರ್ವಿಟ್ ಎಂಬ ಡಿವಿಲ್ ಅಟ್ಯಾಕ್ ಮಾಡ್ತಾ ಇದೆ ಅಂತ. ಇದರಿಂದ ಲೂಕಸ್ ಇವನ್ನ ಕಾಪಾಡ್ಕೊಳ್ಳೋಕೋಸ್ಕರ ಒಂದು ನೋ ಎಂಟ್ರಿ ಜಾಗ ಕೊಂಡೋಗ್ತಾನೆ. ಅಲ್ಲಿ ಹೋಗಿ ನಿಂತಿರೋ ಟ್ರೈನ್ ಒಳಗಡೆ ಬಚ್ಚಿಕೊಂಡು ಕುತ್ಕೋತಾನೆ. ಅಲ್ಲಿ ಇವನ್ಗೆ ಹರ್ಮಿಟ್ ಡೆವಿಲ್ ಇವನ್ನ ತುಂಬಾನೇ ಎದುರಿಸುತ್ತೆ. ಕೊನೆ ಟೈಮ್ ಅಲ್ಲಿ ಆ ಡೆವಿಲ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಲೂಕಸ್ ಆ ಟ್ರೈನ್ ಇಂದ ಜಂಪ್ ಮಾಡ್ಬಿಡ್ತಾನೆ. ಆಗ ಒಂದು ಸ್ಪೀಡ್ ಟ್ರೈನ್ ಬಂದು ಇವನ್ನ ಹೊಡ್ಕೊಂಡು ಹೋಗ್ಬಿಡುತ್ತೆ. ಇದರಿಂದ ಲೂಕಸ್ ಡೆತ್ ಅಲ್ಲೇ ಆಗೋಗುತ್ತೆ. ಇದರ ನೆಕ್ಸ್ಟ್ ಡೇಗೆ ಈ 5 ಜನಕ್ಕೂ ಲೂಕಸ್ ಡೆತ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಮತ್ತೆ ಪೊಲೀಸ್ನವರು ಈ 5 ಜನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕೆಂದ್ರೆ 2 ದಿನದಲ್ಲಿ ಇವರಿಬ್ರು ಫ್ರೆಂಡ್ಸ್ ಕೂಡ ಸತ್ತೋಗಿದ್ದಾರೆ ಅಂತ. ಹಾಗೆ ಪೊಲೀಸ್ನವರು ಒಂದು ವಿಷಯ ಹೇಳ್ತಾರೆ, ನೀವು ನಿಮ್ ಮನೇಲಿ ಇರೋದೇ ಸೇಫ್ ಅಂತ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಈ 5 ಜನ ಮತ್ತೆ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ಪ್ಯಾಕ್ಸ್ಟನ್ ಹೇಳ್ತಾನೆ, ನನ್ಗೆ ಯಾಕೋ ಅನ್ನಿಸ್ತಾ ಇದೆ ಕೊಲೆಗಾರ ನಮ್ಮಲ್ಲೇ ಯಾರೊಬ್ಬ ಅಂತ. ಆಕ್ಚುಲಿ ನಾನು ಅವಾಗ್ಲೇ ಹೇಳ್ದಂಗೆ ಪ್ಯಾಕ್ಸ್ಟನ್ ಮರ್ಡರ್ ಮಿಸ್ಟ್ರಿ ಪಾಡ್ಕಾಸ್ಟ್ ನ ತುಂಬಾ ನೋಡ್ತಾ ಇರ್ತಾನೆ. ಹಾಗಾಗಿ ಇವನು ಸ್ವಲ್ಪ ಹುಚ್ಚುನ್ ತರ ಏನೇನೋ ಮಾತಾಡ್ತಾ ಇರ್ತಾನೆ. ಹಾಗೆ ಪ್ಯಾಕ್ಸ್ಟನ್ ಮಾತನ್ನ ಯಾರು ತಲೆಗೆ ಹಾಕೊಡೋದಿಲ್ಲ. ಆಗ ಎಲಿ ಹೇಳ್ತಾಳೆ, ನನಗೆ ಅನ್ನಿಸ್ತೈತೆ ಇವರಿಬ್ರು ಸಾವು ಎಲ್ಲೋ ಅಂತ ಈ ಟ್ಯಾರೋ ಕಾರ್ಡ್ ನ ರೀಡ್ ಮಾಡಿರೋದ್ರಿಂದ ಆಗಿದೆ ಅಂತ. ಯಾಕೆಂದ್ರೆ ನಾನು ಟ್ಯಾರೋ ಕಾರ್ಡ್ ನ ಓದ್ತಿರ್ಬೇಕಾದ್ರೆ ಲೂಕಸ್ಗೆ ಹೇಳಿದೆ, ಹಿಂಗೆ ಸ್ವಲ್ಪ ದಿನದಲ್ಲೇ ಫಿನಾನ್ಷಿಯಲ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೀನ್ ಯಾವ್ದೇ ಜಾಗಕ್ಕೆ ಹೋಗ್ಬೇಕಾದ್ರು ಹುಷಾರಾಗಿ ಹೋಗು, ರಾಂಗ್ ಟ್ರ್ಯಾಕ್ ಮಾತ್ರ ಹೋಗ್ಬೇಡ ಅಂತ ಹೇಳಿದ್ದೆ. ಅದೇ ರೀತಿ ಅವನು ನೋ ಎಂಟ್ರಿ ಜಾಗಕ್ಕೆ ಹೋಗಿ ಒಂದು ಟ್ರೈನ್ ಗೆ ಬಲಿಯಾಗುವುದಾ. ಅದೇ ರೀತಿ ನಾನು ಎಲಿಸ್ಗೂ ಕೂಡ ಯಾವುದೇ ಸಾಧನೆ ಮೆಟ್ಲತ್ಬೇಕಾದ್ರು ನೋಡ್ಕೊಂಡತ್ತು ಅಂತ ಹೇಳಿದೆ. ಆದ್ರೆ ಅದೇ ರೀತಿ ಎಲಿಸ್ ಸಾವು ಕೂಡ ಮೆಟ್ಲು ಮೇಲಿಂದಾನೆ ಬಿದ್ದಾಗಿದ್ದು. ಎಲಿ ಮಾತನ್ನ ಕೇಳಿ ಎಲ್ಲಾ ಫ್ರೆಂಡ್ಸ್ ಇದೆಲ್ಲ ಟ್ಯಾರೋ ಕಾರ್ಡ್ ಇಂದಾನೆ ಆಗ್ತಾ ಇರೋದು ಅಂತ ಒಪ್ಕೋತಾರೆ. ಆದ್ರೆ ಗ್ರಾಂಟ್ ಇದನ್ನೆಲ್ಲ ನಂಬೋಲ್ಲ. ನೀನ್ ಏನೇನೋ ಹೇಳ್ಬೇಡ, ಇದೆಲ್ಲ ಒಂದು ಆಕ್ಸಿಡೆಂಟ್ ಅಂತ ಹೇಳ್ತಾನೆ. ಆದ್ರೆ ಗ್ರಾಂಟ್ ಮೇಲೆ ಯಾರಿಗೂ ನಂಬಿಕೆ ಬರಲ್ಲ. ಮತ್ತೆ ಈಗ ಇವರು ಆನ್ಲೈನ್ ಅಲ್ಲಿ ಒಬ್ಳು ಟ್ಯಾರೋ ರೀಡರ್ ನ ಹುಡುಕ್ತಾಳೆ. ಅವಳ ಹೆಸರೇ ಅಲ್ಮಾ. ಈಗ ಇವರು ಅಲ್ಮಾನ ಹುಡ್ಕೊಂಡು ಹೋಗ್ತಾರೆ. ಅಲ್ಮಾ ಹತ್ರ ಹೋಗಿ ಹೇಳ್ತಾಳೆ, ಈ ಟ್ಯಾರೋ ರೀಡಿಂಗ್ ಮಾಡಿ ನಮ್ಮಿಬ್ರು ಫ್ರೆಂಡ್ಸ್ ಸತ್ತೋದ್ರು ಅಂತ. ಆಗ ಅಲ್ಮಾ ಕೇಳ್ತಾಳೆ, ನಿಮಗ್ ಸಿಕ್ಕಿರೋ ಬಾಕ್ಸ್ ಒಂದು ಮರದಿಂದ ಮಾಡಿತ್ತಲ್ವಾ, ಅದ್ರೊಳಗಡೆ ಇರೋ ಕಾರ್ಡ್ಸ್ ಗಳ ಮೇಲೆ ಕೈಯಿಂದ ಪೇಂಟ್ ಮಾಡಿತ್ತು ತಾನೆ ಅಂತ ಕೇಳಿದಾಗ ಎಲಿ ಕೂಡ ಹೌದು ಅಂತ ಹೇಳ್ತಾಳೆ. ಆಗ ಅಲ್ಮಾ ಈ ಕಾರ್ಡ್ಸ್ ಗಳ ಹಿಂದೆ ಇರೋ ಸ್ಟೋರಿನ ಹೇಳಕ್ ಶುರು ಮಾಡ್ತಾಳೆ. ಮೆಕ್ಸಿಕೋ ಸಿಟಿ 1951 6 ಜನ ಸತ್ತೋದ್ರು. ಅವರು ಕೂಡ ಒಂದಿನದಿಂದ ಟ್ಯಾರೋ ರೀಡಿಂಗ್ ಮಾಡಿದ್ರು. 1969 ಅಲ್ಲೂ ಕೂಡ 8 ಜನರು ಸಾವಾಗಿತ್ತು. ಅವರು ಕೂಡ 3 ದಿನದಿಂದ ಈ ಟ್ಯಾರೋ ರೀಡಿಂಗ್ ಮಾಡಿದ್ರು. ಮತ್ತೆ ಲಂಡನ್ ನಲ್ಲಿ 1988 ಅಲ್ಲಿ 5 ಜನ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಎಲ್ಲ ಸತ್ತೋಗ್ತಾರೆ, ಒಬ್ರನ್ನ ಬಿಟ್ಬಿಟ್ಟು. ಅದು ನಾನೇ. ಯಾಕೆಂದ್ರೆ ನಾನು ಎಲ್ಲಾರ್ಗೂ ಟ್ಯಾರೋ ಕಾರ್ಡ್ ನ ರೀಡಿಂಗ್ ಮಾಡಿದೆ. ಆದ್ರೆ ನನಗೆ ಮಾತ್ರ ನಾನು ಟ್ಯಾರೋ ರೀಡಿಂಗ್ ಮಾಡಿರ್ಲಿಲ್ಲ. ಹಾಗಾಗಿ ನಾನು ಒಬ್ಳು ಮಾತ್ರ ಉಳ್ಕೊಂಡೆ. ಅವಾಗ ನನಗೆ ಗೊತ್ತಾಯ್ತು ಆ ಕಾರ್ಡ್ಗಳು ಶಾಪಿತವಾದ ಕಾರ್ಡ್ಗಳು. ಅವತ್ತಿಂದ ಇವತ್ತುವರೆಗೂ ನಾನು ಆ ಕಾರ್ಡ್ ನ ಹುಡುಕ್ತಾನೆ ಇದ್ದೀನಿ. ಯಾಕೆಂದ್ರೆ ಅದನ್ನ ಡೆಸ್ಟ್ರಾಯ್ಡ್ ಮಾಡೋಕ್ಕೋಸ್ಕರ. ಆದ್ರೆ ಇದುವರೆಗೂ ನನ್ಗೆ ಆ ಕಾರ್ಡ್ ಸಿಕ್ಕಿದ್ದೇ ಇರ್ಲಿಲ್ಲ. ಅಲ್ಮಾ ಈಗ ಆ ಕಾರ್ಡ್ ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ಎಲ್ಲಿ ಹೇಳ್ತಾಳೆ, ಆ ಕಾರ್ಡ್ ಇನ್ನು ಕ್ಯಾಟ್ ಸ್ಕಿಲ್ ಹೌಸ್ ಅಲ್ಲೇ ಇದೆ ಅಂತ. ಆಗ ಅಲ್ಮಾ ಹೇಳ್ತಾಳೆ, ಆದಷ್ಟು ಬೇಗ ಆ ಕಾರ್ಡ್ ನ ಡೆಸ್ಟ್ರಾಯ್ ಮಾಡ್ಬೇಕು. ಯಾಕೆಂದ್ರೆ ಅದೇ ಕಾರ್ಡ್ ಇಂದ ನೀವೆಲ್ಲ ಶಾಪಿತರಾಗಿದ್ದೀರಾ. ಆದಷ್ಟು ಬೇಗ ಆ ಕಾರ್ಡ್ ನ ನೀವು ಡೆಸ್ಟ್ರಾಯ್ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ಕೂಡ ಸತ್ತೋಗ್ತೀರಾ ಅಂತ ಹೇಳ್ತಾಳೆ. ಅಲ್ಮಾ ಈಗ ಆ ಕಾರ್ಡ್ ನ ಒರಿಜಿನಲ್ ಸ್ಟೋರಿ ಹೇಳಕ್ ಶುರು ಮಾಡ್ತಾಳೆ. ಹಂಗರಿ 1798 ಅಲ್ಲಿ ಒಬ್ಬ ಕೌಂಟ್ ಇರ್ತಾನೆ. ಒಬ್ಬ ಕೌಂಟ್ ಮತ್ತೆ ಅವನ ಹೆಂಡತಿ ಅವರಿಬ್ರಿಗಾಗೋ ಒಂದು ಮೊದಲನೇ ಮಗುಗೆ ಆಯ್ತಾ ಇರ್ತಾರೆ. ಕೌಂಟ್ ಗೆ ಒಬ್ಬ ಪರ್ಸನಲ್ ಆಸ್ಟ್ರಾಲಜರ್ ಇರ್ತಾಳೆ. ಆ ಟ್ಯಾರೋ ಕಾರ್ಡ್ ಮೂಲಕ ಕೌಂಟ್ ಅವನು ಮತ್ತೆ ಅವನ ಹೆಂಡತಿ ಫ್ಯೂಚರ್ ನ ನೋಡಕ್ಕೆ ಹೇಳ್ತಾನೆ. ಆ ಆಸ್ಟ್ರಾಲಜರ್ ಕೂಡ ಆ ಟ್ಯಾರೋ ಕಾರ್ಡ್ ನ ಮೂಲಕ ಕೌಂಟ್ ನ ಭವಿಷ್ಯ ನೋಡ್ತಾಳೆ. ಆದ್ರೆ ಅದರಲ್ಲಿ ಕೌಂಟ್ ನ ಹೆಂಡತಿ ಮಗು ಡೆಲಿವರಿ ಟೈಮ್ ಅಲ್ಲಿ ತಾಯಿ ಮತ್ತೆ ಮಗು ಇಬ್ರು ಸತ್ತೋಗ್ತಾರೆ ಅಂತ. ಇದನ್ನ ಕೇಳಿ ಕೌಂಟ್ ಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಆಸ್ಟ್ರಾಲಜರ್ ಹೇಳ್ತಾನೆ, ಈ ಭವಿಷ್ಯವಾಣಿನ ಚೇಂಜ್ ಮಾಡು ಅಂತ. ಆಸ್ಟ್ರಾಲಜರ್ ಕೂಡ ಆ ಭವಿಷ್ಯನ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಪ್ರತಿ ಸಲ ಕೂಡ ಡೆತ್ ಕಾರ್ಡೇ ಬರ್ತಾ ಇರುತ್ತೆ. ಇದರಿಂದ ಕೋಪದಿಂದ ಆ ಆಂಟ್ ಆ ಆಸ್ಟ್ರಾಲಜರ್ ಮತ್ತೆ ಅವಳ ಮಗಳನ್ನ ಆ ಊರಿಂದ ಆಚೆ ಹಾಕ್ಬಿಡ್ತಾನೆ. ಇದಾದ್ಮೇಲೆ ಸ್ವಲ್ಪ ದಿನದಲ್ಲೇ ಆ ಆಸ್ಟ್ರಾಲಜರ್ ಹೇಳಿರೋ ತರನೇ ಆಗುತ್ತೆ. ಕೌಂಟ್ ನ ಹೆಂಡತಿ ಮತ್ತೆ ಮಗು ಇಬ್ರು ಕೂಡ ಸತ್ತೋಗ್ತಾರೆ. ಇದರಿಂದ ಕೋಪದಲ್ಲಿ ಆ ಆಸ್ಟ್ರಾಲಜರ್ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾವಳೆ ಅಂತ ಒಂದು ಅಪರಾಧನ ಹೊರಿಸಿ ಆಸ್ಟ್ರಾಲಜರ್ ಮಗಳನ್ನ ನೇಣಾಕ್ಬಿಡ್ತಾರೆ. ಆ ಆಸ್ಟ್ರಾಲಜರ್ ತನ್ನ ಮಗಳನ್ನ ಸಾಯಿಸ್ತಿರೋ ಕೋಪದಲ್ಲಿ ಆ ಕಾರ್ಡ್ ಗಳ ಮೇಲೆ ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡ್ತಾಳೆ. ಆ ಕಾರ್ಡ್ ಗಳ ಮೇಲೆ ಒಂದು ಎಂತ ಶಾಪನ ಕೊಡ್ತಾಳೆ ಅಂದ್ರೆ, ಯಾರು ಈ ಕಾರ್ಡ್ ಇಂದ ತಮ್ಮ ಭವಿಷ್ಯವಾಣಿ ನೋಡ್ತಾರೋ ಅವರು ಅದೇ ಡೆವಿಲ್ ಗಳಿಂದ ಸತ್ತೋಗ್ತಾರೆ. ಮತ್ತೆ ಅವಳೇ ಆ ಕಾರ್ಡ್ ಗಳಿಗೆ ಬಲಿ ಮಾಡಿ ಆ ಕಾರ್ಡ್ ಗಳನ್ನ ಒಂದು ಡೆವಿಲ್ಸ್ ಕಾರ್ಡ್ ಗಳಾಗಿ ಬದಲಾಯಿಸ್ಬಿಡ್ತಾಳೆ. ಮತ್ತೆ ಆ ಆಸ್ಟ್ರಾಲಜರ್ ತನ್ನ ಸೇಡನ್ನ ಆಂಟ್ ಮೇಲೆ ತಿರ್ಸ್ಕೊತಾಳೆ. ಮತ್ತೆ ಇದೇ ರೀತಿ ಯಾರ್ಯಾರು ಕಾರ್ಡ್ ಗಳನ್ನ ಓದ್ತಾರೋ ಅವ್ರನ್ನೆಲ್ಲರನ್ನು ಮುಗಿಸ್ತಾ ಬರ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿ ಇವರೆಲ್ಲ ಆ ಕಾರ್ಡ್ ನ ನಾಶ ಮಾಡ್ಬೇಕು ಅಂತ ಮತ್ತೆ ವಾಪಸ್ ಆ ಮನೆಗೆ ಹೋಗ್ತಾ ಇರ್ತಾರೆ. ಆದ್ರೆ ದಾರಿ ಮಧ್ಯದಲ್ಲಿ ಇವ್ರ ಕಾರ್ ನಿಂತೋಗುತ್ತೆ. ಆಗ ಸಡನ್ ಆಗಿ ಇವ್ರ ಮೇಲೆ ದ ಹ್ಯಾಂಗ್ಡ್ ಮ್ಯಾನ್ ಡೆವಿಲ್ ಅಟ್ಯಾಕ್ ಮಾಡುತ್ತೆ. ದ ಹ್ಯಾಂಗ್ಡ್ ಮ್ಯಾನ್ ಇವ್ರ ಕಣ್ಮುಂದೆನೆ ಮ್ಯಾಡ್ಲಿನ್ ನ ಸಾಯಿಸ್ಬಿಡುತ್ತೆ. ಇದನ್ನೆಲ್ಲ ನೋಡಿ ಪ್ಯಾಕ್ಸ್ಟನ್
ನೀವೇನಾದ್ರು ಮಾಡ್ಕೊಳಪ್ಪ, ನಾನ್ ಮನೆಗೆ ಹೋಗ್ತೀನಿ, ಎಲ್ಲ ಸರಿ ಹೋದ್ಮೇಲೆ ನನಗೆ ಫೋನ್ ಮಾಡಿ ನಾನು ಇನ್ನು ಮೀಟ್ ಮಾಡ್ತೀನಿ ಅಂತ ಅವ್ನ ಪಾಡಿಗೆ ಅವ್ನ ಮನೆಗೆ ಹೋಗ್ತಾ ಇರ್ತಾನೆ. ಪ್ಯಾಕ್ಸ್ಟನ್ ಮನೆ ಹತ್ರ ಬಂದಾಗ ಅವನ್ಗೂ ಕೂಡ ಒಂಥರ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಆಗ ಅವನ ಮೇಲೆ ದ ಫೂಲ್ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇವನು ಎದುರುಕೊಂಡು ಒಂದು ಲಿಫ್ಟ್ ಒಳಗಡೆ ಹೋಗ್ತಾನೆ. ಆಗ ಇವನ್ ಮೇಲೆ ದ ಫೂಲ್ ಅಟ್ಯಾಕ್ ಮಾಡುತ್ತೆ. ಈ ಕಡೆ ಈ 3 ಜನ ಆ ಕಾಡ್ನ ನಾಶ ಮಾಡಕ್ಕೋಸ್ಕರ ಆ ಮನೆಗ್ ಬಂದಿರ್ತಾರೆ. ಬಂದು ಆ ಕಾಡ್ನ ತೆಗೆದು ಬೆಂಕಿಗೆ ಹಾಕಿದ್ರೆ ಅದು ಸುಟ್ಟೋಗ್ತಿರಲ್ಲ. ಆಗ ಇವರು ಅಲ್ಮಾಗೆ ಫೋನ್ ಮಾಡಿ ಕರೆಸ್ತಾರೆ. ಆಗ ಅಲ್ಮಾ ಕೂಡ ಅಲ್ಲಿಗೆ ಬಂದು ಒಂದು ರಿಚುವಲ್ ನ ಮಾಡ್ತಾಳೆ. ಆ ರಿಚುವಲ್ ನ ಮಾಡಿ ಆ ಆಸ್ಟ್ರಾಲಜರ್ ಆತ್ಮನ ಅಲ್ಲಿ ಕರೆಸ್ತಾಳೆ. ಆದ್ರೆ ಆ ಆಸ್ಟ್ರಾಲಜರ್ ಆತ್ಮ ಅಲ್ಮಾ ಕಾರ್ಡ್ನೆ ರೀಡ್ ಮಾಡ್ಬಿಡುತ್ತೆ. ಅಲ್ಮಾ ಕಾರ್ಡ್ ಅಲ್ಲಿ 6 ಕತ್ತಿಗಳು ಒಬ್ಬಂಗೆ ಬೆನ್ನಿಂದ ಚುಚ್ಕೊಂಡಿರೋ ತರ ಇರುತ್ತೆ. ಅದೇ ರೀತಿ ಅಲ್ಮಾನ ಎಳ್ಕೊಂಡು ಆ ಆಸ್ಟ್ರಾಲಜರ್ ಆತ್ಮ ಅದೇ ರೀತಿ ಸಾಯಿಸುತ್ತೆ. ಇದನ್ನ ನೋಡಿ ಗಾಬರಿಯಿಂದ ಈ 3 ಜನ ಓಡಕ್ ಶುರು ಮಾಡ್ತಾರೆ. ಓಡ್ತಾ ಪೇಜ್ ಇವರಿಂದ ಮಿಸ್ ಆಗಿ ಹೋಗ್ತಾಳೆ. ಪೇಜ್ ಗೆ ದ ಮ್ಯಾಜಿಕ್ ಮ್ಯಾನ್ ಕಾರ್ಡ್ ಸಿಕ್ಕಿತ್ತು. ಹಾಗಾಗಿ ಪೇಜ್ ಮೇಲೆ ಮ್ಯಾಜಿಕ್ ಡೆವಿಲ್ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಇವಳು ಎದ್ರುಕೊಂಡು ಒಂದ್ ಬಾಕ್ಸ್ ಒಳಗಡೆ ಹೋಗಿ ಉಚ್ಚಿಕೊಂಡು ಕುತ್ಕೊಂಡ್ಬಿಡ್ತಾಳೆ. ಆ ಮ್ಯಾಜಿಕ್ ಡೆವಿಲ್ ಆ ಬಾಕ್ಸ್ ನ ತಗೊಂಡ್ಬಂದು ತನ್ನ ಮ್ಯಾಜಿಕ್ ಆಡಿಯನ್ಸ್ ಅವ್ರ ಮುಂದೆ ಇಟ್ಟು ಒಂದು ಗರಗಸನ ತಗೊಂಡು ಒಂದು ಮಧ್ಯಕ್ಕೆ ಕುಯ್ಯುತ್ತೆ. ಇದರಿಂದ ಪೇಜ್ ಅಲ್ಲೇ ಸತ್ತೋಗ್ತಾಳೆ. ಈಗ ಬದುಕಿರೋದು ಗ್ರಾಂಟ್ ಮತ್ತೆ ಹೇಲಿ. ಈಗ ಇವರಿಬ್ರು ಮೇಲೂ ಕೂಡ ಡೆವಿಲ್ ಮತ್ತೆ ಡೆತ್ 2 ಸ್ಪಿರಿಟ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಡೆವಿಲ್ ಸ್ಪಿರಿಟ್ ಗ್ರಾಂಟ್ ನ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಇದನ್ನ ನೋಡಿ ಹೇಲಿ ಗ್ರಾಂಟ್ ನ ಕಾಪಾಡೋದಕ್ಕೋಸ್ಕರ ಆಸ್ಟ್ರಾಲಜರ್ ಹತ್ರ ಬಂದು ನಿನಗೆ ಹಿಂದೆ ತುಂಬಾ ಅನ್ಯಾಯ ಆಗಿದೆ, ಹಾಗನ್ಬಿಟ್ಟು ನೀನು ಎಲ್ಲಾರ್ನು ಸಾಯಿಸ್ತಾ ಇದ್ರೆ ಸರಿ ಹೋಗಲ್ಲ ಅಂತ ಕ್ಷಮೆ ಕೇಳ್ತಾಳೆ. ಆದ್ರೆ ಆಸ್ಟ್ರಾಲಜರ್ಗೆ ಇವಳ ಮೇಲೆ ಕರುಣೆ ಬರೋದಿಲ್ಲ. ಆಗ ಆಸ್ಟ್ರಾಲಜರ್ ಬಂದು ಇವಳು ಕುತ್ಕೆನೆ ಹಿಡಿದು ಟೈಟ್ ಆಗಿ ಸಾಯಿಸೋಕ್ ಟ್ರೈ ಮಾಡುತ್ತೆ. ಆಗ ಹೇಳಿ ಆಸ್ಟ್ರಾಲಜರ್ ಕಾರ್ಡ್ ನೇ ರೀಡ್ ಮಾಡ್ಬಿಡ್ತಾಳೆ. ಆಗ ಆಸ್ಟ್ರಾಲಜರ್ ಕಾರ್ಡ್ ಗೆ ಡೆತ್ ಕಾರ್ಡ್ ಬರುತ್ತೆ. ಇದರಿಂದ ಆಸ್ಟ್ರಾಲಜರ್ ಆತ್ಮ ಪರ್ಮನೆಂಟ್ ಆಗಿ ಇಲ್ಲಿಂದ ನಾಶ ಆಗಿ ಹೋಗ್ಬಿಡುತ್ತೆ. ಈ ಕಡೆ ಗ್ರಾಂಟ್ ಕೂಡ ಬದುಕೊಂಡ್ಬಿಡ್ತಾನೆ. ಯಾಕಂದ್ರೆ ಡೆವಿಲ್ ಸ್ಪಿರಿಟ್ ಅವನ್ನ ಸಾಯಿಸೋ ಅಷ್ಟರಲ್ಲಿ ಹೇಳಿ ಆ ಕಾರ್ಡ್ನೆ ಪೂರ್ತಿ ನಾಶ ಮಾಡ್ಬಿಟ್ಟಿರ್ತಾಳೆ. ಹಾಗಾಗಿ ಗ್ರಾಂಟ್ ಮತ್ತೆ ಹೇಲಿ ಇಬ್ರು ಬಚಾವ್ ಆಗ್ತಾರೆ. ಈಗ ಇವರಿಬ್ರು ಆ ಮನೆಯಿಂದ ಆಚೆ ಬರ್ಬೇಕಾದ್ರೆ ಇವ್ರ ಮುಂದೆ ಒಂದ್ ಕಾರ್ ಬರುತ್ತೆ. ಅದ್ರೊಳಗಡೆಯಿಂದ ಪ್ಯಾಕ್ಸ್ಟನ್ ಬರ್ತಾನೆ. ಹೌದು, ಪ್ಯಾಕ್ಸ್ಟನ್ ಕೂಡ ಬಚಾವ್ ಆಗ್ಬಿಟ್ಟಿರ್ತಾನೆ. ದ ಫೋಲ್ ಇನ್ನೇನು ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅವ್ನ ರೂಮ್ ಮೇಟ್ ಆ ಲಿಫ್ಟ್ ಬಾಗ್ಲನ್ನ ಓಪನ್ ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಪ್ಯಾಕ್ಸ್ಟನ್ ಬಚಾವ್ ಆಗಿರ್ತಾನೆ. ಕೊನೆಗೆ ಈ 3 ಜನ ಮಾತ್ರ ಈ ಮೂವಿಲಿ ಸರ್ವೈವಲ್ ಆಗ್ತಾರೆ ಅಷ್ಟೇ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮುಂದಿನ ಸಲ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ. ಹಾಗೆ ಇನ್ನೊಂದು ವಿಷಯ, ಹಿಂದಿನ ವಿಡಿಯೋಗೆ ನೀವು ಮಾಡಿರೋ ಸಪೋರ್ಟ್ ಇದೆಯಲ್ಲ, ಅಲ್ಟಿಮೇಟ್ ಗೈಸ್. ಈ ವಿಡಿಯೋಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ ಪ್ರೀತಿ ಈ ಚಾನೆಲ್ ಮೇಲೆ ಹೇಗೆ ಇರ್ಲಿ ಗೈಸ್, ನಾನು ಅಷ್ಟನ್ನೇ ಕೇಳ್ಕೊಳ್ಳೋದು. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಮತ್ತೆ ಎಂಟರ್ಟೈನ್ಮೆಂಟ್ ಮಾಡೋಕ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.